ಅಣ್ಣ ನೀವು ಏನಾರ ಹೇಳಿ ದುಡ್ಡು ಇಲ್ದಿರಂಗೆ ಮಾತ್ರ ನಾನು ಮನೆಗೆ ಹೋಗ್ಬಿಟ್ರೆ ನನ್ನ ಮಾನ ಮರುವದಿ 3 ಕಾಸು ರಜಾಗೆ ಹೋಗ್ಬಿಡ್ತದೆ ಕಣಣ್ಣ. ಹೆಂಗನ ಮಾಡ್ಬಿಟ್ಟು ನಾನು ಇವಾಗ ಹೋಗ್ಲೇಬೇಕು ಅಷ್ಟೇ. ನೀನು ನಾನಂತೂ ದುಡಿಯೋಕ್ಕೆ ಏನಾರ ಒಂದು ಪಿಲಾನ್ ಕೊಡೋಣ. ನೀನು ಹೇಳ್ದಂಗೆ ಕೇಳಿ ನಾನು ಎಂಡ್ರೂ ಮನೆ ಬಿಟ್ಬಿಟ್ಟು ಓಡಿಸ್ಬಿಟ್ಟಿದ್ದೀನಿ. ಈಗ ನೋಡ್ರೆ ನಮ್ಮಮ್ಮ 8,000 ರೂಪಾಯಿ ದುಡ್ಬೇಕು, ರೇಷನ್ ತಂದಾಕ ತನಕ ಕೂಳಾಕಿಲ್ಲ, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಇಷ್ಟುದ್ದ ಮಾತಾಡ್ತಿರ್ತಾರೆ ಸುಮ್ಕೆನೇ. ನೋಡಿ ನೀವೇನಾರ ಒಂದು ಕೆಲಸ ಗಿಲ್ಸ ಏನಾರ ಕೊಡೋಣ. ಹೆಂಗೋ ಕೆಲಸ ಗಿಲ್ಸ ಮಾಡ್ಕೊಂಡು ಇದ್ದು ಬಿಡ್ತೀನಿ. ನೀವು ಹೆಂಗೋ ಇಂಜಿನಿಯರ್ ಅಲ್ವಾ, ನಾನು ದೊಡ್ಡ ಇಂಜಿನಿಯರ್ ಮಾಡ್ಬಿಡಿ ಅಣ್ಣ, ನಾನು ಬಂದ್ಬಿಡ್ತೀನಿ ನಿಮ್ಮ ಜೊತೆಗೆ. ನಿನ್ಯ ನಿಜವಾಗೂ ನನ್ನ ಕೈಲಂತೂ ನಮ್ಮ ಮನೆಯಾಗ ಉಗಿಸ್ಕೊಂಡು ಮಾಡ್ಕೊಂಡು ನನ್ನ ಕೈಲಿ ಇರೋಕ್ಕಾಯ್ತಿಲ್ಲ. ಇಷ್ಟಕ್ಕೆಲ್ಲ ಬೇಜಾರು ಮಾಡ್ಕೊಂಡ್ರೆ ಹೆಂಗೆ? ನಮ್ಮವು ಇಂಥವೆಲ್ಲ ಸಾವಿರ ಲಕ್ಷ ನಡೆದೋಗ್ಬಿಟ್ಟವೆ ನಮಗೆ. ಇದ್ರ ಬಗ್ಗೆಲ್ಲ ನಾವು ಚಿಂತೆನೆ ಮಾಡಲ್ಲ. ಹಿಂಗೆ ಮಕ್ಕಳಿದ್ರೆ ಹಿಂಗೆ ಒರೆಸ್ಕೊಂಡು ಹೋಯ್ತಿರೋದೆ ಸುಮ್ಮನೆ. ನೀನಿನ್ನೂ ಹೊಸ್ದಲ್ವ ನಿನಗೆ, ಅದಕ್ಕೆ ನಿಂಗೆ ಬೇಜಾರಾಗೈತೆ. ಈಗ ನನ್ನ ಫ್ರೆಂಡ್ಶಿಪ್ ಮಾಡಿದ್ಯಾ ಅಂದರೆ ನೀನು ಟಾಪ್ಗೆ ಹೋಗ್ಬಿಡ್ತೀಯ. ಸುಮ್ಮನಿರು. ಇಂಜಿನಿಯರ್ ನಾನು ಇಂಜಿನಿಯರ್ ಕೆಲಸ ಹುಡಿಕೊಂಡು ಊರು ತುಂಬ ಓಡಾಡ್ತಾ ಇದ್ದೀನಿ, ಯಾರೂ ಕೊಡ್ತಾ ಇಲ್ಲ. ನೋಡು ನೀನು ಅದ್ರ ಚಿಂತೆ ಎಲ್ಲ ಬಿಟ್ಬಿಟ್ಟು ಆರಾಮಾಗಿರು. ನಾನು ರಾತ್ರಿ ಎಲ್ಲ ಕುತ್ಕೊಂಡು ಏನಾದರೂ ಒಂದು ಪ್ಲಾನ್ ಮಾಡ್ತೀನಿ, ಸರಿನಾ? ನೋಡು ಏನಾರ ಮಾಡಬೇಕು ಅಂದರೆ ಸ್ವಲ್ಪ ದುಡ್ಡಿರ್ಬೇಕು ನಮ್ಮ ಹತ್ರ. ನೀನು ಸ್ವಲ್ಪ ದುಡ್ಡನ್ನ ಅಡ್ಜಸ್ಟ್ ಮಾಡ್ಕೊಂಡು ಹೊಂದಿಸ್ಕೊಂಡ್ಬಿಟ್ಟು ಬಾ. ನೀನು 10,000 ರೂಪಾಯಿ 20,000 ರೂಪಾಯಿ ತಗೊಂಬಂದ್ರೆ ನಿನಗೆ, ನಾನಂತೂ ನಿನಗೆ ಲಕ್ಷ ಲಕ್ಷ ಸಂಪಾದನೆ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ. ನಾನು ಇಂಥವೆಲ್ಲ ಬೇಜಾನ್ ಮಾಡ್ಬಿಟ್ಟಿದ್ದೀನಿ, ಯೋಚನೆ ಮಾಡು. ಅಣ್ಣ ನಿಜವಾಗೂ ಹೇಳ್ತಾ ಇದ್ದೀನಣ್ಣ, ನೀನು ನಿಜವಾಗೂ ನಾನು ಲಕ್ಷ ಲಕ್ಷ ಸಂಪಾದನೆ ಮಾಡ್ಬೋದೇನಣ್ಣ? ಯಾಕೆ ಮಾಡೋಕ್ಕಾಗಲ್ಲ? ಖಂಡಿತ ಮಾಡ್ಬೋದು. ನಾನಿಲ್ವಾ? ನನ್ನ ಸಪೋರ್ಟ್ ಇರೋ ಗಂಟ ನೀನು ಯಾವುದ್ರ ಬಗ್ಗೆನೂ ಚಿಂತೆ ಮಾಡಬೇಡ. ಯಾವಳು ಏನಾರ ಅನ್ಕೊಳ್ಳಿ, ಉಗುತ್ತು ಬಿಸಾಕ್ಬಿಡು. ಯಾರ ಬಗ್ಗೆನೂ ಯೋಚನೆ ಮಾಡಕ್ಕೆ ಹೋಗ್ಬೇಡ, ನಾನಿರೋ ಗಂಟನೂ, ಸರಿನಾ? ಈಗ ಆರಾಮಾಗಿರು, ಆರಾಮು. ತಲೆಯೆಲ್ಲ ಕೆಡಿಸ್ಕೊಂಡು ಯೋಚನೆ ಮಾಡೋಕ್ಕೆಲ್ಲ ಹೋಗ್ಬೇಡ, ಸರಿನಾ? ಹಬ್ಬ, ನೀನು ಬಂದಮೇಲೆ ಹೆಂಗೋನೂ ನನಗಂತೂ ಸಮಾಧಾನ ಆಯಿತು ಕಾರಣ. ಆ ಮನೆಯಾಳಿ ನಿಧಿಗಿನ್ನ ಒಂದು ಲೆವೆಲ್ ಶಾನೆ ಬೆಳಿಬೇಕು ಅನ್ನೋದೇನೆಯೇ ನನ್ನ ಆಸೆ, ಸರಿನೇ? ನಾನು ಹೆಂಗೋ ಬೆಳಿತೀನಿ ಬಿಡು. ನಮ್ಮಮ್ಮ ಹಂಗೇನೆಯ ನಮ್ಮ ಅಜ್ಜಿ ಇಬ್ರೂ ಆ ನಿಧಿ ಹಾಳಾಗೋಗ್ಲಿ, ನನ್ನ ಮೊಮ್ಮಗನೇ ಉತ್ತಮ ಅಂತ ಹೇಳ್ಬಿಟ್ಟು ಅವ್ರ ಬಾಯಿಂದ ನೆನೆಯ ಬರಬೇಕು. ಹಂಗೆ ಮಾಡ್ತೀನಿ, ನೋಡ್ತಾ ಇರ್ರಿ. ತಪ್ಪ ಮಾತು ಅಂತ ಹೇಳಿದ್ರಿ. ಆದರೆ ಹೊಸಿ ದುಡ್ಡು ಬೇಕಾಯ್ತದೆ. ಒಂದು 50,000 ಲಕ್ಷದ ತನಕ ರೆಡಿ ಮಾಡ್ಕ. ಅಣು ಈಗ ತಾನೇ 10-20 ಒಂದೇ ಆಯ್ತದೆ. ನೀನು ರೆಡಿ ಮಾಡ್ಕೋಬೇಕಪ್ಪ. ಮಾಡಿದ್ರೆ ದೊಡ್ಡದಾಗಿ ಮಾಡಬೇಕು, ಸಣ್ಣದಾಗಿ ಮಾಡಿದ್ರೆ ಸಣ್ಣದಾಗಿ ಬರ್ತದೆ ದುಡ್ಡು. ಹೊಸಿ ದೊಡ್ಡದಾಗಿ ಮಾಡಿದ್ರೆ ದೊಡ್ಡದಾಗಿ ಬರ್ತದೆ. ನೀನು ಯಾಕೆ ಯೋಚನೆ ಮಾಡಿಯ ನೀನು? ಹೇಳು. ಸರಿ ಅಣ್ಣ, ಆಯ್ತು ಹೇಳು. ಹಂಗೆ ನೀನು ಮಾಡ್ತೀನಿ ಬಿಡೋಣ, ಅಡ್ಜಸ್ಟ್ ಮಾಡ್ತೀನಿ ಹಂಗೊನ್ನುವೆ. ನೀನೇನು ಯೋಚನೆ ಮಾಡಬೇಡ. ಅಣ್ಣ ಹೊಟ್ಟೆ ಹಸಿದೈತೆ ಕಣ. ತಿನ್ನೋಕ್ಕೂ ಏನು ಮಾಡಬೇಕು ಅಂತಲೇ ಯೋಚನೆ ಮಾಡ್ತಾ ಇದ್ದೆ. ನಮ್ಮಮ್ಮ ರೊಟ್ಟಿಗೆ ಸಮೇತ ಕಲಸ ಇತ್ತು, ನಮ್ಮ ಅಜ್ಜಿ ಬಿಡಲಿಲ್ಲ, ಜಾಡ್ಸೊತ್ತು ಕಳಿಸ್ಬಿಟ್ಲು. ನಮ್ಮ ಮನೆಗೆಲ್ಲ ಹೋಗಿ ತಿನ್ನೋಕ್ಕಿಲ್ಲ ಬಿಡು. ಅಣ್ಣ ಹೆಂಗನ ಮಾಡು ಒಂಚೂರು ಊಟ. ಅದ್ಯಾಕೆ ಬಾ, ನಮ್ಮ ಮನೆ ಇಲ್ವೇ? ನಮ್ಮ ಮನೆಗೆ ಹೋಗ್ಬಿಟ್ಟು ಹೊರ ತುಂಬ ತಿನ್ನನ್ ಬಾ. ಅಯ್ಯೋ ನಮ್ಮ ಅತ್ತೆ ಮನೆಗೆ ಇರಕ್ಕಿಲ್ಲ, ನಾನು ಯಾರೋದು ಎಲ್ಗೋ ಹೋಯ್ತೀನಿ ಅಂತ ಓದ್ಲು. ನೀನು ಯಾರಿತರ ಮನೆಗೆ ಹೊಟ್ಟೆ ತುಂಬ ಕಂಡು ಪೂರ್ತಿ ತಿನ್ನೋದೇ ನೀನು ಮಾಡಿಕ್ಕಿರ್ತಾರಲ್ಲ, ಹೊಟ್ಟೆ ತುಂಬ ತಿಂದು ಮುಗ್ಸನ್ ಬಾ. ಬಾಣ ನಮ್ಮನೆಗಂತೂ ಮುರುವಾದಿ ಶಾನೆ ನನಗೆ. ನಿನ್ ಥರ ಎಲ್ಲ ನಾನು ಬಿಡಿಸ್ಕೊಳ್ಳೋದೆಲ್ಲ ಮಾಡಿಸ್ಕೊಳ್ಳಲ್ಲ ಬಿಡು. ಒಂಥರ ಮುರುವಾದಿ ಒಳಿಯ ಅಂದರೆ ಮುರುವಾದಿ ಕೊಡ್ಲೇಬೇಕಲ್ವಾ? ಮುರುವಾದಿ ಬಿಟ್ಬಿಟ್ಟು ಇದು ಮಾಡೋಕ್ಕಾಯ್ತದ? ಮುರುವಾದಿ ಶಾನೆ ಏನ್ಯ ಕೊಡ್ತಾರೆ ನನಗಂತೂ ನಮ್ಮ ಮನೆಯಾಗೆ. ಹೌದೇನಣ್ಣ, ನಮ್ಮ ಮನೆಗೆ ನನಗಂತೂ ಯಾವ ಮುರುವಾದಿನಿಲ್ಲ ಬಿಡೋಣ. 3 ಕಾಸು ಬೆಲೆನೂ ಕೊಡೋಕ್ಕಿಲ್ಲ ನನಗೆ. ಬಾ ಕುಂತ್ಕ, ನಮ್ಮ ಅತ್ತೆ ಏನಾರ ಕಣ್ ಪೂರ್ತಿ ಮಾಡಿಕ್ ಹೋಗಿತ್ತಾಳೆ, ಹಾಕೊಂಬಿಟ್ಟು ಬರ್ತೀನಿ, ಕುತ್ಕ ಬಾ. ಹಿಂಗಿರ್ಬೇಕಪ್ಪ ಮನೆ ಅಂದರೆ, ನೆಮ್ಮದಿಯಾಗಿರ್ಬೇಕು. ನೀನು ಏನಾದರೂ ಅಂದರೆ ಒಂದು ತಿಳ್ಕೊಬೇಕು ನೀನು. ಈ ಕಡೆ ಏನಾದ್ರು ಶಬ್ದ ಕೇಳಿಸಿದ್ರು ಕೇಳಿಸಿಲ್ಲ ಅನ್ನಂಗೆ ಏನೇ ಕುಂತ್ಕೊಬಿಡ್ಬೇಕು. ಅದು ಯಾಕಣ ಹಂಗೆ? ಅದೊಂಥರ ಹಂಗೇನೆ. ನೀವು ಯಾವ ಶಬ್ದಕ್ಕೂ ತಲೆ ಕೆಡಿಸ್ಕೊಂಡಿದ್ದಂಗಿದ್ರೆ ಹೊಟ್ಟೆ ಪೂರ್ತಿ ತಿರ್ಬೋದು, ನೋಡ್ತಾ ಇರು. ಸರಿ ಕಣ, ನನಗೆ ಏನು ಶಬ್ದ ಬಂದ್ರೂ ಏನು ಬಂದ್ರೂ ತಲೆನೇ ಕೆಡಿಸ್ಕೊಳಕ್ಕಿಲ್ಲ ಕಣ. ಫಸ್ಟು ಹೊಟ್ಟೆ ಚುರ 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 ಅಂತ ಐತೆ ಕಣ. ಹೊಟ್ಟೆಗೆ ಫಸ್ಟು ಊಟ ಬಿದ್ದುಬಿಟ್ರೆ ಅಷ್ಟೇ ಸಾಕು ಕಣ ನನಗೆ. ಇನ್ನೇನು ಬೇಕಿಲ್ಲ ಕಣ ನನಗಂತೂ. ಸರಿ ಇರು, ಬರ್ತೀನಿ, ಒಂದು ನಿಮಿಷ ಇರು, ತಗೊಂಡ್ಬಿಟ್ಟು ಬರ್ತೀನಿ. ಮನೆಗೆ ಯಾರೂ ಇಲ್ಲ ಅಂತ ಅನ್ನಿಸ್ತದೆ. ಸುಮ್ಮನೆ ಬಾಕ್ಲು ಮುಂದಕ್ಕೆ ಬಿಟ್ಬಿಟ್ಟು ಹೋಗೋರೆ. ಬಾ ಕುಂತ್ಕೊ ಬಾ, ನೀನು ಹೋಗಿ ತಟ್ಟೆಗೆ ಹಾಕೊಂಬಿಟ್ಟು ಬರ್ತೀನಿ. ನೀನು ನೋಡ್ರು ಅಯ್ಯೋ ಅಂತ ಅನ್ನಿಸ್ತೈತೆ. ಯಾವನೋ ಪಾಪ ನಮ್ಮ ಪಾರ್ಟಿಗೆ ಸೇರಿದ ಮನುಷ್ಯನೇ ಪಾಪ ನೋಡಿದ್ರು ಅಯ್ಯೋ ಅನ್ನಿಸ್ತದೆ. ಊಟ ಮಾಡಿಲ್ಲ ಅಂತಾನೆ. ಊಟ ಕೊಡೋದ್ರಿಂದ ಏನು ತಪ್ಪೈತೆ ಬಿಡು, ಕೊಡೋಣ. ಹಿಂಗಿರ್ಬೇಕು ಮನೆನಾಗ ಮುರುವಾದಿ ಅಂತ ಹೇಳಿದ್ರೆ. ಇದಕ್ಕಿನ್ನೂ ಏನಾದ್ರೂ ಮುರುವಾದಿ ಇಲ್ಲಾಂದರೆ ಬದುಕಕ್ಕಾಯ್ತದ? ನೋಡು, ಒಳ್ಳೆ ಇವ್ರಿಗೆಲ್ಲ ಎಷ್ಟು ಬೆಲೆ ಕೊಡ್ತಾರೆ ಮನೆಗೆ. ನನಗೊತ್ತು ಪೈಸದ ಬೆಲೆ ಕೊಡ್ತಿರಲಿಲ್ಲ. ನಿಧಿ 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 ಮಾತಿಗೆ ಮುಂಚೆ ಅವಳ ಹೆಸ್ರೇನಿಯ. ನಾನು ಏನು ಅಂತ ಇವಾಗ ಪ್ರೂವ್ ಮಾಡ್ತೀನಿ. ಅವಳಿಗೆ ಅವ್ರ ಅಪ್ಪ ಕೊಟ್ಟಿರೋದಪ್ಪ ಕಾಸನ್ನ. ಆದರೆ ನನಗೆ ನಾನೇ ಸಂಪಾದನೆ ಮಾಡಿಬಿಟ್ಟು ಇವ್ರಿಗೆಲ್ಲ ಸರಿಯಾಗಿ ಬುದ್ಧಿ ಕಲಿಸ್ತೀನಿ, ನೋಡ್ತಾ ಇರ್ರಿ. ತಗ ತಿಂತಾಗ, ನಮ್ಮ ಅತ್ತೆ ಇವತ್ತು ಇಡ್ಲಿ ಸಾರು ಮಾಡ್ಬಿಟ್ಟೈತಾಗ. ಅಪ್ಪ ಹೊಟ್ಟೆ ಸಿತಾಯ್ತೆ. ನಮ್ಮಮ್ಮ ಇಡ್ಲಿ ಇಂಥವೆಲ್ಲ ಏನು ಮಾಡೋದೇ ಇಲ್ಲ. ಬರೀ ನೀನಿಯ ರೊಟ್ಟಿ ಅದು ಇದು ದ್ವಾಸೆ ಅಂತ ಮಾಡ್ತದೆ ಅಷ್ಟೇನಿಯ. ಬಾಯಾಗ ನೀರು ಬತ್ತೈತಲ್ಲ. ತಿನ್ನು ತಿನ್ನು, ಆರಾಮಾಗಿ ತಿನ್ನು, ತಲೆನೇ ಕೆಡ್ಸ್ಕೊಬೇಡ, ತಿನ್ನು ತಿನ್ನು. ನನಗೂ ಅಷ್ಟೇ ನಿಮ್ಮಂಗೆ ಬದುಕಬೇಕು, ನಿಮ್ಮಂಗೆ ಬಾಳಬೇಕು ಅಂತ ಭಾಳ ಆಸೆ ಕಾರಣ ನನಗಂತೂ. ಏನು ಮಾಡೋಕ್ಕಾಯ್ತದೆ? ನಮ್ಮ ಮನೆಗೆ ನಮ್ಮ ಅಮ್ಮಂಗೆ ನಾನು ಬೇಕಾಗೇ ಇಲ್ಲ. ಬದುಕೋದೊಂದು ಜೀವನ ರಾಜನ ಥರ ಬಾಳ್ಬೇಕು, ಸರಿನಾ? ನೀನು ಹೇಳ್ದಲ್ಲ ಏನು ಯೋಚನೆ ಮಾಡ್ಬೇಡ, ತಿನ್ನು ಅಂತ ತಿನ್ನು. ಅಯ್ಯೋ 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 ಲೋಪರ್ ನನ್ನ ಮಗನಿ, ಕೂಳಿವ್ನಿಗೆ ಕೂಳಾಕದೆ ನೀನಿಯ ದಂಡ ಅಂತದ್ರಾಗೆ ಹಾದಿ ಬೀದಿನಾಗ ಹೋಗ ದಾಸರಿಗಳನ್ನೆಲ್ಲ ಕರ್ಕೊಂಬಿಟ್ಟು ಬಂದು ಮನೆಯಾಗ ಕೂಳಾಕ್ತಾನೆ. ಇವನ್ ಕೂಳಾಗ್ತಾ ಇದೆ ಹೆಚ್ಚು. ನನ್ನ ಮಗಳಂತೂ ಅದು ಹೆಂಗ್ ಸಹಿಸ್ಕೊಂಡವಳೋ ಏನೋ ಕತೆಯೋ ಗೊತ್ತಿಲ್ಲ.
ಹಾ ಈ ಬೇವರ್ಸಿ ತಿನ್ನೋದ್ ಮಾತ್ರ ಬಿಟ್ಟು ಒಂದ್ ದಿನಕ್ಕೊಂದ್ ಕೆಲ್ಸಕ್ಕೆ ಹೋಗ್ಬಿಟ್ಟು ದುಡ್ಡು ತಂದಾಕಲಿ ಅಂತಂದ್ರೆ ತಂದಾಕಕ್ಕೆ ಯೋಗ್ಯತೆ ಇಲ್ದಿರ ನನ್ನ ಮಗ ತಟ್ಟೆ ತುಂಬಾ ಹಾಕೊಂಡು ಯಾವನಿಗೆ ಕೊಡ್ತಾನೆ ತಿನ್ನಕ್ಕೆ ಇವ್ನು ಯಾವನು ಬಂದ್ಬಿಟ್ಟು ಮನೆಗೆ ಬಿಟ್ಟಿಗಳು ತಿನ್ನಕ್ ಬಂದವನಲ್ಲ ಇವ್ನು ಎಂತ ಬಿಟ್ಟು ನನ್ನ ಮಗ ಇರ್ಬೇಡ. ಅಣ್ಣ ಈ ಅಜ್ಜಿ ಏನಣ್ಣ ಹಿಂಗ್ ಉಗಿತೈತೆ ಊಟ ತಿಂತಿರೋದಕ್ಕೆ. ನಾನು ಹೇಳಿದ್ದೇನು ಹೇಳು, ಏನು ಶಬ್ದ ಆದರೂ ಕೇಳಿಸ್ಕೊಬೇಡ ಅಂತ ಹೇಳಿಲ್ವಾ? ನೀನು ಈ ಶಬ್ದಗಳೆಲ್ಲ ಮಾಮೂಲಿ ಕೇಳಿಸ್ಕೊಂಡಿದ್ದಂಗೆ ಹೊಟ್ಟೆ ತುಂಬ ತಿಂತಾಯಿರು. ಹಿಂಗೆಲ್ಲ ಕೇಳಿಸ್ಕೊಂಡ್ಬಿಟ್ಟಿದ್ರೆ ನಾವು ಇಷ್ಟೊತ್ತಿಗೆ ಎಲ್ಲೋ ಹಾಳಾಗೋಗ್ಬೇಕಿತ್ತು. ನೀ ತಲೆನೇ ಕೆಡಿಸ್ಕೊಬೇಡ, ತಿನ್ನು. ನನ್ನ ಮಕ್ಳಿಗೆ ಎಷ್ಟು ಗುತ್ರು ಅಷ್ಟೇ ಏನಿಯ ಮಾನ ಬರ್ಬದ್ದಿ ಬುಟ್ಟು ನನ್ನ ಮಕ್ಳು 3 ಬುಟ್ಟು ನನ್ನ ಮಕ್ಳು. ನನ್ನ ಮಕ್ಳಿಗೆ ಯಾವ ಚಪ್ಪಲಿ ತಗೊಂಡು ಹೊಡಿಬೇಕು ನಾ ಕಾಣಿ. ನನಗೆ ಏನಿಯ ಬೇಜಾರಾಗಿ ಹೋಗ್ಬಿಟ್ಟೈತೆ ಇವ್ರ ಮಾನ ಮರ್ಯಾದೆ ಇವ್ರ ಮಕ್ಕ ಮುಚ್ಚ ಇವ್ರ ಜನ್ಮ ಹಾಳಾಗೋಗ ನೆಗದ್ ಬಿದ್ದು ನೆಳ್ಳಿ ಕೈಯಾಗೋಗ. ಏನು ಉದ್ಧಾರ ಆಯ್ತಾರೆ ಇವರು? ಆಗಕ್ಕಿಲ್ಲ ಬಿಡು, ಯಾವ ಉದ್ಧಾರನೂ ಆಗಕ್ಕಿಲ್ಲ. ಇವು ಹಾಳಾಗೇನಿಯ ಹೋಗೋದು, ಇವ್ನ ಹಾಳಾಗೋಗೋದಲ್ದೆ ಆದಿ ಬೀದಿನಗರನ್ನೆಲ್ಲ ಕರ್ಕೊಬಿಡ್ಬತ್ತಾನೆ ಮನೆ ಕೂಳ್ತೀನು ಅಂತ. ಯಾವನಲ್ಲೇ ನೀನು ಅಷ್ಟು ಗುತ್ರು ಸುಮ್ಮನೆ ಕೂತ್ಕೊಂಡು ಕುಂತ್ಕೊಂಡಿದ್ಯಲ್ಲ ನಿನ್ನ ಎಂತ ಬಿಟ್ಟು ನನ್ನ ಮಗ ಇರ್ಬೇಡ ಹೇಳಿ ನೀನಂತೂ. ಅಯ್ಯಪ್ಪ ಇವನ್ ತಗಂತೂ ನಮ್ಗೆ ಸಾಕಾಗೋಯ್ತೆ. 10 ಪೈಸೆ ದುಡ್ಕೊಂಬಿಟ್ಟು ಬರಕ್ಕೆ ಹೋಗಿಲ್ಲ. ನನ್ನ ಮಗಳಲ್ಲಿ ಹೋಗಿ ದುಡ್ಕೊಂಡು ಪಾಪ ಕಷ್ಟಪಟ್ಟು ಬೆವ್ರ ನಿನ್ನಾಗೆ ಬೊತ್ತಾಳೆ. ಈ ನನ್ನ ಮಗ ಅದನ್ನು ತುಂಬ ತಿಂತಾನೆ. ಹೋಗ್ಲಿ ಎರಡರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಲಾ ಬೇಕಪ್ಪ ಅಂದರೆ ನಾನು ಹೋಗಕ್ಕಿಲ್ಲ ಅಂತ ಹೇಳ್ಬಿಟ್ಟು ಕುಂತ್ಕೊಂಡವಳಿ. ಅಪ್ಳೆ ಪಾಪ ಇವತ್ತು ಕೂಲಿಗೆಲ್ಲನೂ ಹೋಗ್ದಿದ್ದಂಗೆ ಮಗಳನ್ನ ಕರ್ಕೊಂಡು ಹೋಗವಳಿ ಆಸ್ಪತ್ರೆಗೆ. ಇಂಥ ದಂಡ್ಪಿಂಡ ನನ್ನ ಮಗಂಗೆ ಇನ್ನೊಬ್ಬ ದಂಡ್ಪಿಂಡ ಜೊತೆಗೆ. ಅಯ್ಯೋ ಯಾವ ಜನ್ಮನೋ ಏನು ಎಷ್ಟು ಮೆಟ್ನೆಟ್ ಹೊಡಿಬೇಕು ನಾ ಕಾಣಿ. ಆ ದೇವರು ನನ್ನ ಇನ್ನೂ ಯಾಕೆ ಕರ್ಕೊಂಡಿಲ್ವ ಈ ಕೊರ್ಬ ನೋಡೋಕ್ಕೆ ಬಿಟ್ಟವನೇನೋ ನನಗೆ ಗೊತ್ತಿಲ್ಲ. ಏನೋ 2 ಇಡ್ಲಿ ತಿನ್ನನ ಮಧ್ಯಾಹ್ನಕ್ಕೆ ಅಂತ ಹೇಳ್ಬಿಟ್ಟು ಬುಟ್ಟಲ್ಲಿ ಮಾಡಕ್ಕೆ ಬಂದರೆ ಅದನ್ನು ತಗೊಬಿಟ್ಟು ಬಂದು ಹಾಕೊಂಡು ಹಾಕ್ತಾವ್ರಲ್ಲ ಇವರು. ಇನ್ನು ಎಂತ ಬಿಟ್ಟು ನನ್ನ ಮಕ್ಕಳು ಕೈ ಕಾಲೆಲ್ಲ ಗಟ್ಗಟ್ಗವೆ ಆದ್ರೂ ದುಡಿಯೋಕೆ ಯೋಗ್ಯತೆ ಇಲ್ವಲ್ಲ ಇವಕ್ಕೆ. ಏನು ತಗೊಂಡು ಅಂಬರಿಸ್ಬೇಕು ಹೇಳಿ ಇವ್ರಿಗೆ. ಏ ಗುರು ತಿನ್ನು, ನೀನು ಯಾಕೆ ಸುಮ್ಮನೆ ಮಾತಾ ನೋಡ್ತಾ ಇದೆಯಾ? ಇದೆಲ್ಲ ಒಗಳಿಕೆ ತಲೆನೇ ಕೆಡಿಸ್ಕೋಬಾರ್ದು. ಕಾಂಚಿ ಪಿಂಚಿ ಮಾತುಗಳಿಗೆಲ್ಲ ಯೋಚನೆ ಮಾಡಬಾರ್ದು. ಹೊಟ್ಟೆ ತುಂಬ ತಿನ್ನು, ಹಿಂಗೆ ಕೇಳಿಸ್ಕೋಬಾರ್ದು. ಹಿಂಗೆ ತಿಂತಿರ್ಬೇಕು, ಹಿಂಗೆ ಹೋಗ್ತಿರ್ಬೇಕು. ನಾವು ಮುಂದೆ ಬಿಸ್ನೆಸ್ ಮ್ಯಾನ್ಗಳಾಗೋರು. ಇಂಥವೆಲ್ಲ 1000 ಬರ್ತವೆ. ಇವಾಗಿಂದ ಪ್ರಾಕ್ಟೀಸ್ ಮಾಡಬೇಕು, ಸರಿನಾ? ತಲೆ ಮೇಲೆ ತಲೆ ಹೋದ್ರೂ ತಲೆ ಕೆಡಿಸ್ಕೋಬಾರ್ದು. ಹಂಗೆ ಹೊಟ್ಟೆ ತುಂಬ ತಿಂತಾ ಇರಬೇಕು. ನೀನು ತಿನ್ನು ಸುಮ್ಮನೆ. ಅಯ್ಯ ನೀನು ತಿನ್ನೋ. ಹಾಳಾಗಿ ಹೋಗ್ರಿ, ಇನ್ನೇನು ಮಾಡೋಕ್ಕಾಯ್ತದೆ? ಇಷ್ಟು ಗೊತ್ತರೂ ಮಾನ ಮರ್ವದಿ ಬಿಟ್ಬಿಟ್ಟು ಹಿಂಗೆ ಇತ್ತೀನಿ ಅಂತಂದರೆ ಇನ್ನೇನು ಮಾಡೋಕ್ಕಾಗ್ತೈತೆ? ಹಂಗೆ ಬಿದ್ದಿರಿ. ಯಪ್ಪ ನಮ್ಮ ಮನೆಗಿನ ಶಾನೇನೇ ಹೋಗಿತ್ತಾರಲ್ಲ ನಿನ್ನ. ಆದರೂ ಇದೇನು ಹಿಂಗೆ ಕುಂತ್ಕೊಬಿಟ್ಟು ನಿನ್ನ ಆರಾಮಾಗಿ ಕುಂತ್ಕೊಂಡಿದ್ಯಲ್ಲ. ನನಗಂತೂ ಒಂಥರ ಆಯ್ತು ತಗೊಳಪ್ಪ. ನಂಗೆ ಯಾವ ಇಡ್ಲಿನೂ ಬೇಡ, ಏನು ಬೇಡ, ಎದ್ದೋಯ್ತೀನಿ ಫಸ್ಟು. ಇದಕ್ಕೆ ನಮ್ಮ ಅಮ್ಮಂತ ಉಗಿಸ್ಕೊಂಡು ತಿನ್ನೋದೇನೇ ಎಷ್ಟೋ ವಾಸಿ. ನೀನು ಇದು ಯಾಕೆ ಹಿಂಗೆ ಉಗಿಸ್ಕೊಂಡು ಇವ್ರ ಮನೆಗೆ ತಿನ್ಕೊಂಡಿದ್ಯಾ? ನನಗೊಂದಿನ ಹೊಡೆದಿದ್ದಕ್ಕೆ ಎದ್ದು ಬಂದು ದುಡಿಬೇಕು ಅಂತ ಇದ್ದೀನಿ. ನೀನು ನೋಡಿದ್ರೆ ಆರಾಮಾಗಿ ಕುಂತ್ಕೊಂಡಿದ್ಯಲ್ಲ. ಹಿಂಗೆ ಉಗಿಸ್ಕೊಂಡು ತಿಂತೀಯ ದಿನವೂ ಊಟನ? ಯಾರಿಗೆ ಬೇಕು ಹಿಂಗೆ ಉಗಿಸ್ಕೊಂಡು ತಿನ್ನೋ ಊಟ? ನನಗೆ ಬೇಡ ನೋಡು. ನಾವು ಬಿಸ್ನೆಸ್ ಮಾಡೋರು ವೆರಿ 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 ಸ್ಟ್ರಾಂಗ್ ಆಗಬೇಕು ನಾವಂತೂ, ಗೊತ್ತಾಯ್ತಾ? ಸ್ಟ್ರಾಂಗ್ ಆಗಲಿಲ್ಲ ಅಂತ ಹೇಳಿದ್ರೆ ಹಿಂಗೆ ಆಗೋಗ್ಬಿಡ್ತೀವಿ. ಬಿಸ್ನೆಸ್ ಮಾಡ್ಬೇಕಾದ್ರೆ ನಾಳೆ ಏನೇನೇನೋ ಆಯ್ತದೆ ನೋಡು. ಸುಮ್ಮನೆ 1 ಲಕ್ಷ ಹೊಂದಿಸ್ಕೊಂಬಿಟ್ಟು ಬಾ, ನಾವು ಏನೋ ಒಂದು ಮಾಡೋಣ. ನೀನೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ಈ ಮಾತುಗಳನ್ನೆಲ್ಲ ತಲೆನೇ ಕೆಡ್ಸ್ಕೊಬೇಡ. ತಿನ್ನು, ಹೊಟ್ಟೆ ತುಂಬ ಇಡ್ಲಿ ತಿನ್ನು. ನೋಡು ನಾಳೆ ನಾವು ಲಕ್ಷ ಸಂಪಾದನೆ ಮಾಡ್ಕೊಂಬಿಟ್ಟು ಬಂದಾಗ ಇವರೆಲ್ಲ ಆರತಿ ಎದುತ್ತಾರೆ ನಮಗೆ. ಅದನ್ನ ನೆನೆಸ್ಕೊ ಒಂದ್ಸಲ. ಅದೇ ನನಗೂ ಬೇಕಾಗಿರೋದು. ಅದಕ್ಕೆ ಹೇಳಿದ್ದು ಈಗ ಹೊಟ್ಟೆ ತುಂಬ ತಿನ್ನು. ನಡಿ ಸುಮ್ಮನೆ ಹೊಟ್ಟೆ ತುಂಬ ತಿನ್ಕೊಂಡು ನಡಿ. ಈ ಮುದುಕಿ ಸುಮ್ಮನೆ ಕಾಕಿ ಮುದುಕಿ ನಮ್ಮ ಮನೆಗೆ ಬಡ್ಕೊಂತಾನೆ ಇರ್ತದೆ. ನೀನು ತಲೆ ಕೆಡ್ಸ್ಕೊಬೇಡ, ತಿನ್ನು. ಸರಿ ಆಯಿತು.